ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಮಿನಿ ವ್ಲಾಗ್. ಇದು ಶುಕ್ರವಾರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ನಮ್ಮನೆ ಪೂಜೆ ಮುಗಿಸಿ ನಾವು ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿಲಿ ದೇವಸ್ಥಾನಕ್ಕೆ ಅಂತಾನೆ ವಿಶೇಷವಾಗಿರುವಂತಹ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈಗ ನೋಡಿ ನಮ್ಮ ಮನೇಲಿ ಈ ರೀತಿ ಪೂಜೆ ಆಗಿತ್ತು. ತಿಂಡಿ ಕೂಡ ಬರೋದು ಲೇಟ್ ಆಗುತ್ತೆ ಅಂತ ತಿಂಡಿ ಕೂಡ ಮುಗಿಸ್ಕೊಂಡು ನಾನು ತಿಂಡಿಗೆ ಟೊಮೊಟೊ ಬಾತ್ ಮಾಡಿದ್ದೀನಿ ಮತ್ತು ಎಲೆಕೋಸಿನ ಪಲ್ಯ ಮಾಡಿದ್ದೀನಿ ಮತ್ತು ಮೊಸರು ಬಜ್ಜಿ ಜೊತೆ ತುಂಬಾ ರುಚಿಯಾಗಿ ಬಂದಿತ್ತು ಫ್ರೆಂಡ್ಸ್. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಟೊಮೊಟೊ ಬಾತ್ ರೆಸಿಪಿ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ರೆಸಿಪಿ ಕೂಡ ಹಾಕ್ತೀನಿ ಫ್ರೆಂಡ್ಸ್. ಲಂಚ್ ಬಾಕ್ಸ್ ಕೂಡ ಇದೇ ರೀತಿ ಇದನ್ನೇ ಹಾಕಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಸೆಲ್ಫಿ ತಗೋತಾ ಇದ್ದೀನಿ ಅಂತ ನಮ್ಮ ಮನೆಯವರು ಕೂಡ ಪಕ್ಕದಲ್ಲಿ ಬಂದು ನಿಂತ್ಕೊಂಡ್ರು. ನೋಡಿ, ಇದು ನಮ್ಮ ಒಂದು ಹಳ್ಳಿಲಿ ಇರೋದು ಸ್ವರ್ಣಗೌರಿ ಅಮ್ಮನವರು ಅಂತ ತುಂಬಾ ಫೇಮಸ್ಸು. ಗೌರಿ ಹಬ್ಬದಲ್ಲಂತೂ ಗೌರಿ ಹಬ್ಬದ ಟೈಮ್ ಅಂತೂ ತುಂಬ ಫೇಮಸ್. ಇಲ್ಲಿ ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ದೇವಸ್ಥಾನ ಅಂತೂ ಎಲ್ಲೆಲ್ಲೋ ಬೇರೆ ಕಡೆಯಿಂದೆಲ್ಲ ಬಂದು ಹೋಗ್ತಾರೆ ಈ ದೇವಸ್ಥಾನಕ್ಕಂತೂ. ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದಂತೂ. ಗೌರಿ ಅಮ್ಮನವರಿದು ದೇವಸ್ಥಾನ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ದೇವ್ರು ನೋಡಿ ತುಂಬ ಖುಷಿ ಆಯಿತು. ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತು ಇಲ್ಲಿ ಸ್ವಲ್ಪ ನೆಗಡಿ ಆಗಿತ್ತು, ತಲೆನೋವು ಮತ್ತು ಶೀತ ಥರ ಆಗ್ಬಿಟ್ಟಿತ್ತು. ಅದಕ್ಕೆ ಅಂತಲೇ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕಾಳು ಮೆಣಸು ಹಾಕಿ, ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಜಜ್ಜಿ ಎಣ್ಣೆ ರೆಡಿ ಮಾಡ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಂಡೆ. ತುಂಬಾ ನೆಗಡಿ ಕೆಮ್ಮು ಯಾವ ಥರ ಶೀತ ಆ ಥರ ಆಗ್ಬಿಟ್ಟಿದ್ರೆ ಈ ರೀತಿ ಮಾಡಿ ಹಾಕಿ ಮಕ್ಕಳು ಕೂಡ ಇದನ್ನು ಹಾಕೋಬೋದು ಫ್ರೆಂಡ್ಸ್. ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಬಾರ್ದು, ಈ ರೀತಿ ಅರ್ಧಂಬರ್ಧ ಆಗಿರಬೇಕು. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಈ ರೀತಿ ಅದನ್ನು ಹಾಕೊಂಡ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಈ ರೀತಿ ಮಾಡ್ಕೋಬೇಕು. ತುಂಬಾ ನೋಡಿ ಈ ರೀತಿ ಆಗಬೇಕು. ಹಾಗಾದರೆ ಕೆಮ್ಮು ನೆಗಡಿ ಶೀತ ಥರ ಆಗಿದ್ದರೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ನೆತ್ತಿಗೆ ಹಾಕಬೇಕು. ಎಷ್ಟೇ ಇದಾಗಿದ್ರೂ ನಮಗೆ ನೆಗಡಿ ಶೀತ ಆಗಿದ್ರೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.